ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಂವಾದ ಇದೆ. ಆ ಸಂವಾದ ಯಾರು ಮಾಡ್ತಾರೆ ಅಂತ ಕೂಡ ನಿಮಗೆ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ನಾಡಿನ ಒಂದು ಸಾಕ್ಷಿ ಪ್ರಜ್ಞೆ, ಶಿಕ್ಷಣ, ಸಂಶೋಧನೆ, ಅಧ್ಯಾಪನ, ಈ ಎಲ್ಲ ಕ್ಷೇತ್ರಗಳಲ್ಲಿ ಸಾರಸ್ವತ ಲೋಕಕ್ಕೆ ತಮ್ಮದೇ ಆದಂಥ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಪೂಜ್ಯರು, ನಮಗೆಲ್ಲ ಗುರುಗಳು ಕೂಡ ನಾಡೋಜ ಡಾಕ್ಟರ್ ಹಂಪನ ಅವರು. ಹಲವು ಘಟ್ಟಗಳಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಮಾದರಿಗಳು, ಅವರು ಬಿಟ್ಟಿರ್ತಕ್ಕಂಥ ಹೆಜ್ಜೆ ಗುರುತುಗಳು ಸರ್ವಕಾಲಿಕವಾದಂಥ ಸಂಗತಿಗಳು ಅಂತ ಹೇಳಿ ಭಾವಿಸ್ತಾ, ಅವರ ಪರಿಚಯ ಬಹಳ ದೊಡ್ಡದಿದೆ. ಅವರ ಮಾತುಗಳಲ್ಲೇ ನಾವು ಕೇಳ್ತಾ ಆನಂದ ಪಡೋಣ, ಸಲ್ಲಾಪಕ್ಕೆ ಶುರು ಮಾಡೋಣ. ಅವರ ಮಾತಿನ ನಂತರ ನೀವು ಪ್ರಶ್ನೆಗಳನ್ನು ಕೇಳೋದಕ್ಕೆ ದಯಮಾಡಿ ತಯಾರಿರಿ. ಕೈಲೊಂದು ಪೆನ್ನು ಪೇಪರ್ ಇದ್ದರೆ ತುಂಬ ಆರೋಗ್ಯಕರವಾದಂಥ ಒಂದು ಅಭ್ಯಾಸ. ಹಾಗಾಗಿ ಯಾಕೆಂದರೆ ಇದು ಮೊದಲನೇ ಕಾರ್ಯಕ್ರಮ ಇರೋದರಿಂದ ಇದರ ತುಂಬು ಯಶಸ್ಸು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತಾ ಗುರುಗಳನ್ನು ನಾನು ಸಂವಾದಕ್ಕೆ ಶುರು ಮಾಡಬೇಕು ಅಂಥೇಳಿ. ಸಂವಾದಕ್ಕೆ ಮುನ್ನ ನಿಮಗೆ ಗೌರವಾರ್ಪಣೆ ಇದೆ, ಸ್ವೀಕರಿಸಬೇಕು. ಹಂಪಾನ ಎಂಬ ಕಾವ್ಯನಾಮದಿಂದ ಲೋಕ ಪರಿಚಿತರಾಗಿರುವ ಪ್ರೊಫೆಸರ್ ಹಂಪ ನಾಗರಾಜ ಅವರು ನಾಡಿನ ಸಾರಸ್ವತ ಲೋಕದಲ್ಲಿ ತಮ್ಮ ವಿಶಿಷ್ಟ ಛಾಪನ್ನು ಮೂಡಿಸಿದವರು. ಸೋಪಜ್ಞ ವಿಶಿಷ್ಟ ಚಿಂತನೆ ದೃಷ್ಟಿಕೋನಗಳ ಮೂಲಕ ಕನ್ನಡ ಸಾರಸ್ವತ ಲೋಕಕ್ಕೆ ವಿನೂತನವಾದಂಥ ಆಯಾಮಗಳನ್ನು ತಂದುಕೊಟ್ಟಂಥವರು. ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹಂಪಸಂದ್ರ ಹಳ್ಳಿಯಲ್ಲಿ ಪದ್ಮಾವತಮ್ಮ ಪದ್ಮನಾಭಯ್ಯ ದಂಪತಿಗಳ ಹಿರಿಯ ಮಗನಾಗಿ ಜನಿಸಿದವರು. ಹಂಪಸಂದ್ರ, ಗೌರಿಬಿದನೂರ, ಮಂಡ್ಯ, ಮಧುಗಿರಿ ಶಾಲೆಗಳಲ್ಲಿ ಆರಂಭಿಕ ಶಿಕ್ಷಣ, ನಂತರ ಸರ್ಕಾರಿ ಪ್ರಥಮ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ತುಮಕೂರು. ಹಾಗೆಯೇ ಅದ ನಂತರ ಕನ್ನಡ ಭಾಷಾ ಸಾಹಿತ್ಯ ಅರಿಯುವ ದಾಹದಿಂದ ಸಾಂಸ್ಕೃತಿಕ ನಗರವಾದ ಮೈಸೂರು ಮಹಾರಾಜ ಕಾಲೇಜ್ ಸೇರ್ತಾರೆ. ಅಲ್ಲಿ ದಿಗ್ಗಜರಾದಂಥ DL ನರಸಿಂಹಾಚಾರ್ಯ, ಕುವೆಂಪು ಅವರು, ತೇನಂ ಶ್ರೀಕಂಠಯ್ಯ, ದೇಜಾಗೌ ಅವರ ಗರಡಿಯಲ್ಲಿ ಪಳಗದಂಥವರು. ನಂತರ MA ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಒಂದು ಸಂಗತಿಯನ್ನು ನಾನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಲೇಬೇಕು. ತಾವು ಸಮಾಜದಿಂದ ಪಡೆದದ್ದನ್ನು ಸಮಾಜಕ್ಕೆ ಹಂಚಬೇಕು ಅನ್ನುವಂಥ ಹಂಬಲದೊಂದಿಗೆ ಅನಾಯಾಸವಾಗಿ ಸಿಕ್ಕಿದ್ದಂಥ ಅಮಲ್ದಾರ್ ಹುದ್ದೆಯನ್ನು ಬಿಡ್ತಾರೆ. ಬಿಟ್ಟಿದ್ದು ಬಹಳ ನಮಗೆಲ್ಲ ಒಳ್ಳೆಯದೇ ಆಯಿತು. ನಿಮ್ಮಂಥ ಸಾಹಿತ್ಯ ದಿಗ್ಗಜರನ್ನು ನಿಮ್ಮ ಜೊತೆ ಸಂವಾದ ಮಾಡುವಂಥ ಸುಸಂದರ ನಮಗೆ ಒದಗಿ ಬಂತು. ದಯಮಾಡಿ ನಿಮ್ಮ ಸಂವಾದಕ್ಕೆ ಈಗ ವೇದಿಕೆ ಸಜ್ಜಾಗಿದೆ ಸರ್. ರಾಮರಾಮಿ, ಈ ಕಾರ್ಯಕ್ರಮವನ್ನು ಪ್ರೀತಿಯಿಂದ, ಬಹಳ ಶ್ರದ್ಧೆಯಿಂದ, ಪ್ರೇಮದಿಂದ ವ್ಯವಸ್ಥೆ ಮಾಡಿರ್ತಕ್ಕಂಥ ನಮ್ಮ ಪ್ರೀತಿಯ ಗೋವಿಂದ ಸ್ವಾಮಿ ನನ್ನ ಹಳೆಯ ಶಿಷ್ಯ ರತ್ನ ಅಂತ ಹೇಳೋದಕ್ಕೆ ತುಂಬ ಸಂತೋಷಪಡ್ತೀನಿ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ನಮ್ಮ ನಾಡಿನ ಹಿರಿಯ ಪತ್ರಕರ್ತರು ಮತ್ತು ವಿಚಾರಪರವಾದಂಥ, ಓದಿದರೆ ಸ್ವಲ್ಪ ಅದನ್ನು ಮೆಲುಕು ಹಾಕಬೇಕು, ಚಿಂತನೆ ಮಾಡಬೇಕು ಅನ್ನುವಂತಹ ಲೇಖನಗಳನ್ನು ಪ್ರಜಾವಾಣಿಯಲ್ಲಿ ಆಗಾಗ್ಗೆ ಬರೀತಾರೆ. ಅಪರೂಪಕ್ಕೊಂದು ಒಳ್ಳೆ ಲೇಖನ ಬರೀತಾರೆ, ಸದಾ ಬರೆಯೋದಿಲ್ಲ. ಯಾವುದು ಬಹಳ ಪ್ರಸ್ತುತ ಅಂತ ನಾವು ವಿಷಯನ ಆರಿಸ್ಕೊಂಡು ಬರೆದ್ರೆ ಸಾಮಾನ್ಯವಾಗಿ ದಿನಪತ್ರಿಕೆ ಅಂದರೆ ಓದಿ ಪಕ್ಕಕ್ಕೆ ಇಟ್ಬಿಡ್ತೀವಿ. ಆದರೆ ಇವರು ಬರೋದ ಲೇಖನ ಇಶ್ಯೂನ ಇನ್ನೊಂದು ಸರ್ತಿ ಓದೋಣ ಅಂತ ಅನಿಸುತ್ತೆ. ಯಾಕೆಂದರೆ ಅಂತಹ ವಿಚಾರಗಳನ್ನ ಪ್ರಸ್ತಾಪಿಸೋ ಒಳ್ಳೆಯ ಶೈಲಿ, ಒಳ್ಳೆಯ ಲೇಖಕರು ಈ ಹೊತ್ತು ಅವ್ರನ್ನ ಕರೆದು ಅವ್ರ ಮೂಲಕ ಉದ್ಘಾಟಿಸಿದ್ದು ಬಹಳ ಔಚಿತ್ಯ ಇದೆ, ಅರ್ಥಪೂರ್ಣವಾಗಿದೆ ಅಂತ ನಾನು ಹೇಳ್ತೇನೆ. ನನ್ನ ಪ್ರಿಯ ಮಿತ್ರರು, ಅವ್ರ ಕುಟುಂಬ ನನಗೆ ಆತ್ಮೀಯವಾದಂಥ ಕುಟುಂಬ. ಅವ್ರ ಜೊತೇಲಿ ಕೂತ್ಕೊಂಡ್ರೆ ನಮ್ಮ ಅಣ್ಣ ತಮ್ಮಂದು ನಮ್ಗೆ ಕೂತ್ಕೊಂಡಷ್ಟು ಒಂದು ಆತ್ಮೀಯ ಭಾವ ಬರುತ್ತೆ. ನನ್ನ ಎದುರಿನಲ್ಲಿ ಹೀರಾನಾಯಕ್ ಕೂತಿದ್ದಾರೆ. ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂತಹ ಮುಕುಂದರಾಜ್ ಅವರಿದ್ದಾರೆ. ಅವರು ಕೂಡ ನಾನು ಶಿಷ್ಯರತ್ನ. ಮತ್ತು ಇವತ್ತು ಭಾಳ ನಿರ್ಭಯವಾಗಿ ಮಾತನಾಡುವಂಥ, ಯಾರೇನಾದರೂ ಅಂದ್ಕೊಳ್ಳಿ, ನನ್ನ ಭಾವನೆ ಇದು, ನನ್ನ ವಿಚಾರ ಇದು, ನನ್ನ ಆಲೋಚನೆ ಇದೆ ಅಂತ ಹೇಳ್ತಾರೆ ಅವರನ್ನು. ಹೀಗಾಗಿ ಅವರು ಹಾಗೆ ಬೆಳೆದಿದ್ದೇ ಹಾಗೆ ಒಳ್ಳೆಯ ಕವಿ, ಒಳ್ಳೆಯ ಲೇಖಕ. ಅವರು ಇವತ್ತು ಸಭೆಯಲ್ಲಿರೋದು ನಮ್ಮ ಸಾಹಿತ್ಯ ವಲಯ ಎಲ್ಲ ನಿಮ್ಮ ಮೂಲಕ ಈ ಸಭೆಯಲ್ಲಿದೆ ಅಂತ ನಾವು ತಿಳ್ಕೊಳ್ಬೋದು. ಅವ್ರ ಪಕ್ಕದಲ್ಲಿ ನಮ್ಮ ರಾಮನಾಯಕ್ ಅವರಿದ್ದಾರೆ. ರಾಮನಾಯಕ್ ಅವರು ಒಂದು ವಿಶಿಷ್ಟವಾದ ಒಂದು ಪುಟ್ಟ ವಿಶ್ವಕೋಶ ಅಂತ ಹೇಳ್ಬೋದು. ನಮ್ಮ ಬಂಜಾರ ಸಮಾಜ ನಡೆದು ಬಂದ ದಾರಿ, ಅದರ ರೂಪ ಸ್ವರೂಪಗಳು, ಮತ್ತು ದೇಶ ವಿದೇಶಗಳಲ್ಲಿರ್ತಕ್ಕಂಥ ಬೇರೆ ಇದಕ್ಕೆ ಸಮಾನವಾಗಿ ಇದೇ ಮೂಲದಿಂದ, ಇದೇ ಬೇರಿನಿಂದ ಬಂದಂತಹ
ಸಮಾಜ ಅಂತ ಗುರುತಿಸಬೇಕಾದ ಬೇರೆ ದೇಶದಲ್ಲಿರೋರನ್ನ ಕೊರವಂಜಿ ಇತ್ಯಾದಿ ಏನೇನಿದ್ದಾರೆ ರೋಮ್ನಲ್ಲಿರ್ತಕ್ಕಂಥವ್ರು ಅದನ್ನೆಲ್ಲ ಇಟ್ಕೊಂಡು ಭಾಳ ವ್ಯಾಪಕವಾದ ವಿಚಾರಗಳನ್ನು ಒಳಗೊಂಡಂಥ ಮಹತ್ವದ ಮಹಾಚಲನೆ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರ ಬಿಡುಗಡೆ ನಾನೇ ಮಾಡಿದೆ ಅಂತ ಹೇಳ್ತಕ್ಕಂಥದ್ದು ನನಗೆ ತುಂಬ ಸಂತೋಷ. ರಾಮನಾಯಕರು ಆಮೇಲೆ ನಾನು ಹೇಳ್ತೀನಿ, ನಾವು ಹೈದರಾಬಾದ್ಗೆ ಹೋಗಿದ್ದು ಆಮೇಲೆ ನೀವು ಕರ್ಕೊಂಡೋದ್ರಿ, ಅದೊಂದು ಬರ್ತೀನಿ. ಆಮೇಲೆ ಭೋಜ ನಾಯಕ್ ಅವರೇ, RN ನಾಯಕ್ ಅವರೇ, ಇದೇನೆಂದರೆ ಬಂಜಾರ ಸಮಾಜದಲ್ಲಿ ಎಲ್ಲರೂ ನಾಯಕರೇ, ಪ್ರಜೆಗಳಿಲ್ವೇ ಇಲ್ಲ, ಸಾಮಾನ್ಯರು ಎಲ್ಲ ನಾಯಕರು. ಅವ್ರ ಜೊತೆಯಲ್ಲಿ ಇದ್ದು ಕೂಡ ನನ್ನನ್ನು ಎಲ್ಲರೂ ನಾಗನಾಯಕ್ ಅಂತ ಕರೀತಾರೆ. ಹಾಗಾಗಿ ಅಷ್ಟು ಮಟ್ಟ ನಾನು ಸಂತೋಷಪಡ್ತೀನಿ, ಅದಕ್ಕೆ ಖುಷಿಯಾಗುತ್ತೆ. ನಾವು ನನ್ನ ನಾಗನಾಯಕ್ ಅಂತ ಕರೆದ್ರೆ ನಿಮ್ಮ ಜೊತೆಯಲ್ಲಿ. ಕೆಲವು ವರ್ಷಗಳ ಹಿಂದೆ, ಅಂದರೆ ಈಗ ಹಾಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವರ ಆತ್ಮೀಯ ಅಧಿಕಾರಿಗಳಾಗಿದ್ದ ವಲಯದಲ್ಲಿ ಹೀರಾನಾಯ್ಕರವರು ಭಾಳ ಪ್ರಮುಖರಾಗಿದ್ದರು. ಆ ಜಾಗವನ್ನು, ಆ ಸ್ಥಾನವನ್ನು ಹೀರಾನಾಯ್ಕರವರು ಸ್ವಂತಕ್ಕೆ ಬಳಸ್ಕೊಳ್ಳಿಲ್ಲ. ಅವರು ವೈಯಕ್ತಿಕ ವಿಸ್ತಾರ ಮಾಡ್ಕೊಳ್ಳೋದಕ್ಕೆ, ಬೇರೆ ರೀತಿಯ ಅನುಕೂಲಗಳನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಬಳಸದೇ, ಯಾವ ಸಮಾಜದಿಂದ ನಾನು ಬಂದಿದ್ದೇನೋ, ಹುಟ್ಟು ಬೆಳೆದಿದ್ದೇನೋ, ಎಲ್ಲ ಕಡೆ ತಾಂಡವಾಡ್ತವೆ, ಯಾವ ಸ್ಥಿತಿಲಿದ್ದಾರೆ, ಅವರ ಬಡತನ, ಅವಕಾಶ ವಂಚಿತರಾಗಿರ್ತಕ್ಕಂಥದ್ದು, ಆದರೂ ಅದ್ಯಾವುದಕ್ಕೂ ಪರಿಗಣಿಸದೆ ಸಮಾಜದ ಸೇವೆಗೆ ತಮ್ಮನ್ನು ಸಮರ್ಪಿಸಿಕೊಂಡು ಕಾಲಕ್ಕೆ ತಮ್ಮ ಪಾಲಿಗೆ ಬಂದಂಥ ಕರ್ತವ್ಯವನ್ನು ಹಳ್ಳಿಯಲ್ಲಿರ್ಬೋದು, ನಗರದಲ್ಲಿರ್ಬೋದು, ಅದನ್ನು ಹೇಗೆ ನಿರ್ವಹಿಸ್ತಾ ಬಂದಿದ್ದಾರೆ, ಅವ್ರಿಗೊಂದು ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ. ಆಗ ಮತ್ತು ಅವರ ಭಾಷೆ, ಬಂಜಾರರ ಭಾಷೆ ಹೇಗೆ ಅಂತಂದರೆ, ಇವತ್ತು ಅವರದ್ದೇ ಒಂದು ಭಾಷೆ ಇದ್ರೂ ಕೂಡ ಇಡೀ ದೇಶದ ಉದ್ದಗಲಗಳಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಅವರು ಹರಡಿದ್ದಾರೆ. ಯಾವ್ಯಾವ ಭಾಗದಲ್ಲಿ ನೆಲೆಸಿದ್ದಾರೋ ಆ ಭಾಗದ ಭಾಷೆಯ ಅಂಶಗಳನ್ನು ಸೇರಿಸಿಕೊಂಡು ತಮ್ಮ ಭಾಷೆ ಇದು ಅದನ್ನು ಮಿಕ್ಸ್ ಮಾಡಿ ಕರ್ನಾಟಕದಲ್ಲಿ ಇರುವ ಬಂಜಾರರು ಮಾತನಾಡುವ ಬಂಜಾರ ಭಾಷೆಗೂ, ಮಹಾರಾಷ್ಟ್ರದಲ್ಲಿರೋ ಬಂಜಾರರು ಮಾತನಾಡ್ತಕ್ಕಂಥ ಭಾಷೆಗೂ, ರಾಜಸ್ಥಾನದಲ್ಲಿರೋರು ಮಾತನಾಡುವ ಭಾಷೆಗೂ ಅಂತರಗಳು ಯಾಕೆ ಬಂತು ಅಂದರೆ, ಪ್ರಾದೇಶಿಕ ಸಾಂಸ್ಕೃತಿಕ ಲಕ್ಷಣಗಳನ್ನು ಮೈಗೂಡಿಸ್ಕೊಳ್ಳೋದ್ರ ಜೊತೆಗೆ ಅಲ್ಲಿಯ ಭಾಷೆಯ ಅಂಶಗಳನ್ನು ತಮ್ಮ ಭಾಷೆಯ ಜೊತೆಯಲ್ಲಿ ಹೆಣೆದುಕೊಂಡು ಬೆಸೆದುಕೊಂಡು ಮಾತಾಡ್ತಾ ಇರುವ ಸಂದರ್ಭದಲ್ಲಿ ಒಂದು ಇಡೀ ದೇಶದಲ್ಲಿರೋ ಬಂಜಾರ ಸಮಾಜದ ಒಂದು ಭಾಷೆಯನ್ನು ಮೂಲ ಯಾವುದು ಇಟ್ಕೊಳ್ಬೇಕು, ಹಾಗಾದರೆ ಲಿಪಿ ಯಾವುದು ಇಟ್ಕೊಳ್ಬೇಕು, ಅಲ್ಲಿಯವರು ಆ ಭಾಷೆ ಅಲ್ಲಿಯ ಲಿಪಿಯನ್ನು ಬಳಸ್ಕೊಳ್ತಾರೆ. ಇಲ್ಲಿ ಮಹಾರಾಷ್ಟ್ರದಲ್ಲಿರೋ ಮರಾಠಿ, ಕರ್ನಾಟಕದಲ್ಲಿರೋ ಕನ್ನಡದಲ್ಲಿ ಪುಸ್ತಕಗಳನ್ನು ಬರೆದಿದ್ದಾರೆ. ಒಂದು ಮೊದಲನೇ ಪುಸ್ತಕ ಅಂದರೆ ಗಂಗಾನಾಯಕ್ ಒಂದು ಸಣ್ಣ ಪುಸ್ತಕ ಬರೆದಿದ್ದಾರೆ. ಆಮೇಲೆ ನಮ್ಮ ಹೀರಾನಾಯಕ್ ಅವರೇ ಸೇವಾಲಾಲ್ಜಿಯವರ ಬಗ್ಗೆ ಕೃತಿಯನ್ನು ರಚಿಸಿದ್ದಾರೆ. ನನ್ನ ಶಿಷ್ಯರು ಸಣ್ಣರಾಮ, DB ನಾಯಕ್ ಅವರುಗಳೆಲ್ಲ, ಖಂಡೋಬ ಅವರೆಲ್ಲ ಬೇಕಾದಷ್ಟು ಕೆಲಸವನ್ನು ಮಾಡಿದ್ದಾರೆ ಕನ್ನಡದಲ್ಲಿ. ಹಾಗೆ ಇನ್ನೊಂದು ಭಾಷೆಯಲ್ಲಿ ಅಲ್ಲಿ ನೆಲೆಸಿದವರು ಅದು ಮಾಡಿದ್ದಾರೆ. ಈಗ ಒಟ್ಟು ಈ ಸಮಾಜಕ್ಕೆ ಒಂದು ಭಾಷೆಯಲ್ಲಿ ವ್ಯವಹಾರಕ್ಕೆ ಇಟ್ಕೊಳ್ಳೋದಾದರೆ ಯಾವುದು ಇಟ್ಕೊಳ್ಬೇಕು, ಮತ್ತು ಇವರು ನಡೆದು ಬಂದಂತಹ ಚರಿತ್ರೆಯಲ್ಲಿ ಕಟ್ಟುಕತೆಗಳೆಷ್ಟು, ಇತಿಹಾಸಕ್ಕೆ ಹತ್ತಿರವಾಗಿರ್ತಕ್ಕಂತಹ ಸತ್ಯದ ಸಂಗತಿಗಳೆಷ್ಟು, ಚಾರಿತ್ರಿಕ ದಾಖಲೆಗಳು ಎಷ್ಟು ನಮಗೆ ದೊರೆಯುತ್ತೆ, ಇದರೆಲ್ಲರ ಪರಿಪ್ರೇಕ್ಷ್ಯದಲ್ಲಿ ಒಂದು ಅಧ್ಯಯನ ಆಗಬೇಕು ಅಂತ ಮನಗೊಂಡು ಒಂದು ದೊಡ್ಡ ಸಂಘ ಸರ್ಕಾರದ ನೆರವಿನಿಂದ ಮಾಡಿ ಒಂದು ಜವಾಬ್ದಾರಿಯನ್ನು ನನಗೆ ವಹಿಸಿ, ಅವತ್ತು ಒಂದು ದಿವಸ ಇದ್ದಕ್ಕಿದ್ದಾಗೆ ಹೀರಾನಾಯ್ಕ ಅವರು ನಮ್ಮ ಮನೆಗೆ ಬಂದರು. ರಾಜಾಜಿನಗರದ ಮನೆಯಲ್ಲಿ ಇದ್ದಾಗ ಗೋವಿಂದ ಸ್ವಾಮಿ ಇವರಲ್ಲಿ ನೀವೆಲ್ಲ ಕಳಿಸ್ಕೊಟ್ಟಿದ್ದೀರಿ, ಬಂದು ನಮ್ಮ ಮನೆಗೆ ಬಂದು ಅವರು ನಿಮ್ಮಿಂದ ಒಂದು ಸಹಾಯ ಆಗಬೇಕು ಅಂತಂದರು. ಇಷ್ಟು ದೊಡ್ಡವರೆಲ್ಲ ಬಂದಿದ್ದಾರೆ, ಹೇಳಿ ನಾನು ನಿಂದೇನಾಗಬೇಕು ಅಂತ. ಈ ಥರ ನಮ್ಮ ಸಂಸ್ಥೆಗೆ ನೀವು ಬಂದು ಮುಖ್ಯಸ್ಥರಾಗಿ ನಿಂತ್ಕೊಂಡು ನಮಗೆ ಒಂದು ನಿಘಂಟು ಹೇಗೆ ಮಾಡ್ಕೊಳ್ಬೋದು, ನಮ್ಮ ಭಾಷೆಗೆ ಸಮಾನವಾದ ಲಿಪಿ ಯಾವುದು ಇಟ್ಕೊಳ್ಬೇಕು, ಲಿಪಿ ಒಂದು ಬೇಕಿಲ್ಲ ಅಂದ್ರೆ ಅಲ್ಲಿಯವರು ಅದು ಮಹಾರಾಷ್ಟ್ರದ್ದು ಬಳಸ್ತಾರೆ, ಇನ್ನೊಂದು ನಾನಾಗಲೇ ಇದೆಲ್ಲ ಬಳಸ್ತಾ ಇದ್ದಾರೆ, ಕನ್ನಡ ಇಟ್ಕೊಳ್ಬೇಕಾ, ಮರಾಠಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ಅದನ್ನು ಇಟ್ಕೊಳ್ಳಿ. ಇದ್ರ ಬಗ್ಗೆ ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿಯಲ್ಲಿ
ಔರಂಗಾಬಾದ್ನವರು, ರಾಠೋಡ್ ಅವರೆಲ್ಲ ಇದ್ರಲ್ಲ, ಹೀಗೆ ಬೇರೆ ಬೇರೆಯವರೆಲ್ಲ ಇರ್ತಕ್ಕಂಥ ಒಂದು ಸಮಿತಿ. ಅದು ವಾರಕ್ಕೆ ಒಂದು ಸರ್ತಿ ಸೇರೋದು, ಹೀಗೆ ತಿಂಗಳಿಗೊಂದು ಸರ್ತಿ ಸೇರೋದು, ನಿರಂತರವಾಗಿ ಒಂದು ವರ್ಷದವರೆಗೂ ಅದು ಸಭೆ ನಡೆದು ಸರ್ಕಾರಕ್ಕೆ ಒಂದು ಯೋಜನೆಯನ್ನು ಸಲ್ಲಿಸಬೇಕು ಅಂತ ಅದು ಆಯಿತು. ಆ ಕೆಲಸ ಮಾಡೋದಕ್ಕೆ ಅಂದರೆ ಅದು ಸಾಮಾನ್ಯವಾದಂಥ ಕೆಲಸ ಅಲ್ಲ. ಬಂಜಾರರ ಬದುಕಿಗೆ ಒಂದು ರೀತಿಯ ಪುನರುಜ್ಜೀವನ ಮಾಡುವ ದಿಕ್ಕಿನಲ್ಲಿ ಇಟ್ಟಂಥ ಗಟ್ಟಿಯಾದ, ಪ್ರಬಲವಾದ, ಅರ್ಥಪೂರ್ಣವಾದ ಹೆಜ್ಜೆ ಅದಾಗಿತ್ತು. ಸರ್ಕಾರಕ್ಕೊಂದು ಯೋಜನೆ ಕಡೆಗೆ ನಾವು ಸಿದ್ಧಪಡಿಸಿದ್ದು. ಯಾವ ತೀರ್ಮಾನಕ್ಕೆ ಸಮಿತಿ ತಲುಪಿತು ಅಂತಂದರೆ, ದೇವನಾಗರಿ ಲಿಪಿಯನ್ನು ಇಟ್ಕೊಳ್ತಕ್ಕಂಥದ್ದು. ಪ್ರಾದೇಶಿಕವಾಗಿ ಅವರವರು ಬರ್ಕೊಳ್ಬೋದು. ಕರ್ನಾಟಕದಲ್ಲಿರೋರು ಇವರೆಲ್ಲ ಕನ್ನಡದಲ್ಲಿ ಬರ್ಕೊಳ್ಳಿ, ಮಹಾರಾಷ್ಟ್ರದಲ್ಲಿರೋರು ಮರಾಠಿಯಲ್ಲಿ. ಆದರೆ ಒಟ್ಟು ಒಂದು ಇಡೀ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೂಲ ಇಟ್ಕೊಳ್ಬೇಕು ಅನ್ನೋದಾದರೆ ಅದು ಹಿಂದಿಗೂ, ಅವರು ಹಿಂದಿಯಲ್ಲಿ ತುಂಬ ಚೆನ್ನಾಗಿ ಬರ್ತೀವಿ. ಇವರು ಬಂಜಾರಿಯಲ್ಲೇ ಇದ್ದವ್ರ ಭಾಷೆ ಯಾವುದೇ ಆಡಿದ್ರೂ ಹಿಂದಿಯಲ್ಲಿ ವ್ಯವಹಾರಕ್ಕೆ ಅವರು ತೊಡಗಿದರೆ ಲೀಲಾಜಾಲವಾಗಿ ಮಾತನಾಡ್ತಾರೆ. ಹಿಂದಿ ಯಾವುದ್ರಲ್ಲಿ ಬರೀತಾರೆ? ದೇವನಾಗರಿ ಲಿಪಿಯಲ್ಲಿ ಬರೀತಾರೆ. ಇದೆಲ್ಲ ನೋಡಿಕೊಂಡು ಲಿಪಿಯನ್ನು ದೇವನಾಗರಿ ಲಿಪಿಯನ್ನು ಇಟ್ಕೊಳ್ತಕ್ಕಂಥದ್ದು. ವ್ಯವಹಾರಕ್ಕೆ ಅವರು ಇಂಗ್ಲೀಷ್ನಲ್ಲಿ ವ್ಯವಹಾರ ಮಾಡ್ಬೋದು, ಬೇರೆ ಭಾರತೀಯ ಭಾಷೆಗಳು ಅವರವರು ನೆಲೆಸಿದ್ದ ಜಾಗದಲ್ಲಿ ಮಾಡತಕ್ಕಂಥದ್ದು ಅಂತ ಇಂಥದ್ದೊಂದು ತೀರ್ಮಾನ ಆಯಿತು. ಅದಕ್ಕೆ ಮೊದಲು ನನಗೆ ಈ ಸಮಾಜದ ಬಗ್ಗೆ ಒಂದು ವಾತ್ಸಲ್ಯ ಉಂಟಾಗುವ ವಾತಾವರಣ ಇತ್ತು. ರಾಠೋಡ್ ಒಂದು ಮಿನಿಸ್ಟ್ರ್ ಆಗಿದ್ದರು. ಈಗ ಒಂದು ಹೆಚ್ಚು ಕಡಿಮೆ 35-30 ವರ್ಷದಿಂದ ಬಿಜಾಪುರದವರು. ಅವಾಗ ಬಿಜಾಪುರ, ಈಗ ವಿಜಯಪುರ. ನನ್ನ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡು, ನಾನು ಇನ್ನು ಆಗ ಒಳ್ಳೆ ನಂಗೆ ಮುದುಕ ಆಗಿರಲಿಲ್ಲ, ಅವಾಗ ಒಳ್ಳೆ ಯುವಕವಾಗಿ ಚೆನ್ನಾಗಿ ಓಡಾಡ್ಕೊಂಡಿದ್ದೆ. ಅವರು ರಾಠೋಡ್ ಅವ್ರದ್ದು ಏನಾಯಿತು ಅಂತಂದರೆ, ಈ ತರಳುಬಾಳು ಹುಣ್ಣಿಮೆ ಅಂತ ಮಾಡ್ತಾರೆ. ತರಳುಬಾಳು ಹುಣ್ಣಿಮೆಯವರು ಒಂದೊಂದು ವರ್ಷ ಒಂದೊಂದು ಕಡೆ. ಅವರು 1970ನೇ ಇಸ್ವಿ ಅಂತ ಕಾಣುತ್ತೆ, ಆ ಸುಮಾರಿಗೆ ವಿಜಯಪುರದಲ್ಲಿ ಅದನ್ನು ಇಟ್ಕೊಂಡಿದ್ದರು. ಕಾರಣಾಂತರದಿಂದ 6:30ಗೆ ಉದ್ಘಾಟನೆ ಆಗಬೇಕು, ರಾಠೋಡ್ರವರು ದಯಮಾಡಿಸ್ಬೇಕಾಗಿತ್ತು. ಅವರು 7:15ಗೆ ಬಂದವರು. ಕೆಲವರೆಲ್ಲ ಆಗಲೇ ಇವರು ರಾಜಕಾರಣಿಗಳು ಇವ್ರನ್ನ ಕರೆದ್ರೆ ಕಷ್ಟ, ಇದಕ್ಕೆ ಇವರು ತಡವಾಗಿ ಬೇರೆ ಬರ್ತಾರೆ ಅಂತೆಲ್ಲ ಗುಣಕ್ಕೊಳ್ತಾ ಇದ್ದರು. ಆದರೆ ಬಂದ ರಾಠೋಡವರು, ಸಚಿವರಾಗಿದ್ದವರು, ಮೊದಲು ಎದ್ದು ನಿಂತ್ಕೊಂಡು ಎಲ್ಲರಿಗೂ ಕೈ ಮುಗಿದು, ಮನೆಯಲ್ಲಿ ಏನೋ ತೊಂದರೆ ಆಯಿತು, ಆ ತೊಂದರೆಯನ್ನು ಭಾಳ ಸಂಗ್ರಹವಾಗಿ ಆ ಕಾರಣದಿಂದ ನಾನು ತಡವಾಗಿ ಬಂದೆ, ತಾವೆಲ್ಲ ದಯಮಾಡಿ ಕ್ಷಮಿಸಬೇಕು ಅಂತ ಕೇಳಿಕೊಂಡ್ರು. ಎಲ್ಲರೂ ಜನ ಅವ್ರ ಬಗ್ಗೆ ಗೊಣಗ್ತಿದ್ರಲ್ಲ, ಅವರೆಲ್ಲ ಕರ್ಗೋಗ್ಬಿಟ್ರು. ಅಂದರೆ ಇಂಥದ್ದೊಂದು ಸಜ್ಜನಿಕೆ, ಇಂಥದ್ದೊಂದು ವಿನಯದ ಗುಣ, ಇಂಥದ್ದೊಂದು ಸಂಸ್ಕಾರ ಮೂಲಭೂತವಾಗಿ ಆ ಸಮಾಜದಲ್ಲಿ ಎಲ್ಲರಲ್ಲೂ ನಾವು ಗುರುತಿಸ್ಬೋದು. ಅದಕ್ಕೆ ಪ್ರಾತಿನಿಧಿಕವಾಗಿ ರಾಠೋಡ್ ಅವರು ಇದನ್ನು, ನಮ್ಮ ರೂಪ್ಲಾ ನಾಯ್ಕು ಡೆಪ್ಟಿ ಕಮಿಷನರ್ ಆಗಿದ್ರಲ್ಲ, ಫಸ್ಟ್ IAS ಎಜುಕೇಟರ್, ಅವರು ಕೂಡ ಅಧಿಕಾರದ ವಲಯದಲ್ಲಿ ಕರ್ನಾಟಕ ದಕ್ಷ ಅಧಿಕಾರಿ ಅಂತ ಕೀರ್ತಿನೂ ಗಳಿಸಿದರು. ಆದರೆ ಸಮಾಜಮುಖಿಯಾಗಿ ಅವರು ತಮ್ಮ ಸಮಾಜಕ್ಕೆ ಏನು ಮಾಡ್ಬೋದು ಅದನ್ನು ಆ ದಿಕ್ಕಿನಲ್ಲೂ ಕೂಡ ಎಲ್ಲ ಪ್ರಯತ್ನ ಮಾಡಿದ್ದರು. ಆದರೆ ಅದಕ್ಕೊಂದು ಗಟ್ಟಿಯಾದಂತಹ, ಖಚಿತವಾದಂತಹ, ನಮ್ಮ ಎಲ್ಲ ಕಾಣಬಹುದಾದಂಥ ಸ್ವರೂಪ ಪಡ್ಕೊಂಡಿದ್ದು ಈರನಾಯಕ್ ಅವರು ಮತ್ತು ಅವರ ಸ್ನೇಹಿತರು ಕಲ್ಪಿಸಿಕೊಟ್ಟಂತಹ ಒಂದು ಅವಕಾಶ. ನಾವು ಸರ್ಕಾರಕ್ಕೆ ಸಲ್ಲಿಸಿದ ಒಂದು ದೊಡ್ಡ, ಆವಾಗ ನಮ್ಮ ಇವರು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿದ್ದರು. ಅವ್ರಿಗೆ ಹೋಗಿ ಆ ವರದಿಯನ್ನು ಕೊಟ್ವಿ. ಮುಂದೆ ಏನಾಯಿತು ಅದು ಎಲ್ಲಿ ನಿಲ್ತು ನನಗೆ ಗೊತ್ತಿಲ್ಲ, ಮುಂದಿನ ಬೆಳವಣಿಗೆ ನಾನು ಇದಿಲ್ಲ. ಆದರೆ ಹೇಳಬೇಕಾದ ಮಾತೇನೆಂದರೆ, ಮಾಡಬೇಕಾದ ಕೆಲಸಗಳು ತುಂಬ ಇವೆ. ಈಗ ನೀವು ಮುಂದೆ ಏನೇನು ಮಾಡಬೇಕು ಅಂತ ಹೇಳಿದಿರಿ. ಆದರೆ ಒಂದು ವಸ್ತು ಸಂಗ್ರಹಾಲಯ ಬೇಕು, ಒಂದು ಮ್ಯೂಸಿಯಂ ಬೇಕು. ಆ ಮ್ಯೂಸಿಯಂ ವರ್ಷದಿಂದ ವರ್ಷಕ್ಕೆ ಆಮೇಲೆ ವಿಸ್ತಾರ ಪಡ್ಕೊಳ್ಳುತ್ತೆ. ಪ್ರಾರಂಭದಲ್ಲೇ ಎಲ್ಲ ಆಗೋವರೆಗೂ ಎಲ್ಲ ತರೋವರು ಕಾಯಬೇಕು ಅಂತ ಇರಬಾರ್ದು, ಒಂದು ಪ್ರಾರಂಭ ಮಾಡಬೇಕು. ಆದರೆ ಇವತ್ತೇನಾಗಿದೆ, ಸರ್ಕಾರ ಹಿಂದೆ ಎಲ್ಲ ಕೆರೆಗಳೆಲ್ಲ ಬತ್ತು ಹೋಗಿದ್ವು, ಜಲಾನಯನ ಪ್ರದೇಶಗಳು ಬತ್ತು ಹೋಗಿದ್ವು, ಆ ಆರ್ಥಿಕ ಸ್ಥಿತಿ ಚೆನ್ನಾಗಿತ್ತು. ಇವತ್ತು ಆರ್ಥಿಕ ಸ್ಥಿತಿ ಬತ್ತು ಹೋಗಿದೆ, ಜಲಾನಯನ ನದಿಗಳು ಎಲ್ಲ ತುಂಬರಿತಾ ಇವೆ. ಅಂಥ ಕಾಲಘಟ್ಟದಲ್ಲಿ ನೀವು ಪಾಪ ಈ ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಿ. ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಲ್ಲಿದ್ದಾರೆ, ಈ ನೀವು
ಬಂಜಾರ ಇದು ಅಕಾಡೆಮಿ ಅಧ್ಯಕ್ಷರಾಗಿದ್ದೀರಿ. ನಿಮಗೆ 30 ಲಕ್ಷ 40 ಲಕ್ಷ ಇಷ್ಟು ಕೊಟ್ಟರೆ ಅದರಲ್ಲಿ ಏನು ರೀ ಮಾಡ್ತೀವಿ, ಒಂದು ಮೀಟಿಂಗ್ನಲ್ಲಿ ಮುಗಿದೋಗುತ್ತೆ. ಆದ್ದರಿಂದ ಸರ್ಕಾರಕ್ಕೆ ನನ್ನ ವಿನಂತಿ ಏನು ಅಂದರೆ, ಪ್ರತಿ ಅಕಾಡೆಮಿಗೂ ಕೂಡ ನಾನು ಇಂಥದ್ದು ಅಕಾಡೆಮಿಗೆ ಜಾಸ್ತಿ ಕೊಡಿ, ಅದನ್ನು ಕಡಿಮೆ ಮಾಡಿ ಅಂತ ಎಲ್ಲ ಅಕಾಡೆಮಿಗಳಿಗೂ ಕೂಡ ಕನಿಷ್ಠ ಒಂದು 5 ಕೋಟಿ ಆದ ಪ್ರಾರಂಭದಲ್ಲಿ ಕೊಟ್ಟರೆ ಏನಾದರೂ ಆ ಅಧ್ಯಕ್ಷರಿದ್ದ ಅವಧಿಯಲ್ಲಿ ಒಂದು ಕೆಲಸ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೇ ಆಹು ಅನ್ನೋದರಲ್ಲೇ ಫೈಲುಗಳು ಮೂವ್ ಮಾಡೋದರಲ್ಲೇ ಅವರು ಕೊಟ್ಟಂಥ ಇದು ಸಿಬ್ಬಂದಿಗೆ ಅದಕ್ಕೂ ಇದಕ್ಕೂ ವೆಚ್ಚ ಮುಗಿದೋಗಿರುತ್ತೆ. ಹೀಗಾಗಿ ಯೋಜನೆಗಳನ್ನು ನೀವು ಹಾಕ್ಕೊಂಡಿದ್ದೀರಿ. ಈ ವರ್ಷ ಸ್ವಲ್ಪ ಕಡಿಮೆ ಕೊಟ್ಟಿದ್ದರೂ ಕೂಡ ಮುಂದಿನ ವರ್ಷದಿಂದ ಎಲ್ಲ ಅಕಾಡೆಮಿಗಳವರು ಸೇರಿ ನಾವು ಸಂಘಟಿತರಾಗಿ ಮುಖ್ಯಮಂತ್ರಿಗಳಿಗೂ, ಅರ್ಥ ಇಲಾಖೆ ಯಾವಾಗಲೂ ಮುಖ್ಯಮಂತ್ರಿಗಳ ಹತ್ರನೇ ಇರುತ್ತೆ, ಅವ್ರನ್ನ ಕಂಡು ಮತ್ತು ಅಕಾಡೆಮಿಗಳ ಹೊರಗಿರ್ತಕ್ಕಂತಹ ಪತ್ರಕರ್ತರನ್ನು, ಸಾಹಿತಿಗಳನ್ನು ನಮ್ಮನ್ನೆಲ್ಲ ಕರ್ಕೊಂಡು ಒಂದು ಡೆಲಿಗೇಷನ್ ಥರ ಹೋಗಿ ಇದಕ್ಕೆ ಆರ್ಥಿಕ ಅನುಕೂಲವನ್ನು ಕಲ್ಪಿಸುವ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡಬೇಕು. ನಾನು ಯಾಕೆ ಇದಕ್ಕೆ ಮಾತಾಡ್ತಾ ಇದ್ದೀನಿ, ನನಗೂ ಅದಕ್ಕೆ ಸಂಬಂಧಪಟ್ಟದೇ ಇರೋ ವಿಚಾರ ನಾನು ಯಾಕೆ ಮಾತಾಡ್ತಿದ್ದೇನೆ ಅಂದರೆ, ನಿಮಗೆ ಏನು ಆರ್ಥಿಕ ಬೆಲೆ ಇಲ್ಲದಿದ್ದರೆ ಏನು ಮಾಡೋಕ್ಕಾಗತ್ತೆ? ಯೋಜನೆಗಳು ಹಾಕ್ಕೊಳ್ಬೋದು, ಯೋಜನೆಯೂ ಕಷ್ಟ. ಯೋಜಕ ತತ್ರ ದುರ್ಲಭ ಅಂತ. ಯೋಜಕರ ಪ್ಲ್ಯಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ ಇಸ್ ಟ್ರೂ. ಬಟ್ ಪ್ಲ್ಯಾನಿಂಗ್ ಕಾರ್ಯಗತಗೊಳ್ಬೇಕಲ್ಲ, ಅದಕ್ಕೆ ಬೇಕಾದಂಥ ಆರ್ಥಿಕ ಸಂಪನ್ಮೂಲಗಳನ್ನು ಈ ಸಾರ್ತಿ ನೀವು ಹೊರಗಿನಿಂದಲೇ ಪಡ್ಕೊಳ್ಳೋಕ್ಕೆ ಸಾಧ್ಯವಾದರೆ ಅದಕ್ಕೆ ಅವಕಾಶ ಇದ್ದರೆ ನೀವು ಪಡ್ಕೊಳ್ಬೋದು. ಡೋನರ್ಸ್ ಬೇಕು, ದಾನಿಗಳನ್ನು ನಾವು ಪಡ್ಕೊಂಡು ನೀವೇನಾದರೂ. ಅದರಿಂದ ತುಂಬ ದೊಡ್ಡ ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಿ, ಅದೊಂದು ಯಶಸ್ವಿಯಾಗಿ ನಡೀಲಿ. ನಮ್ಮ ದೇಶದಲ್ಲಿ ಬಂಜಾರರ ಕೊಡುಗೆಯ ಇತಿಹಾಸ ಕಂಡರೆ, ಓದಿದರೆ ಬೇರೆಯವರು ಕೂಡ ರೋಮಾಂಚನ ಆಗುತ್ತೆ. ಎಂಥ ಸಾಹಸಿಗಳು, ಸಾವಿರಾರು ವರ್ಷದ ಹಾಗೆ ನಾನೆಲ್ಲೋ ಓದ್ತಾ ಇದ್ದೆ, ಅಲೆಕ್ಸಾಂಡರ್ ಬಂದಿದ್ನಲ್ಲ, ಅವನ ಸೈನ್ಯದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಿಸ್ತಪೂರ್ವ 324ನೇ ಇಸ್ವಿಯಲ್ಲಿ ಆಗಾಗಲೇ ಬಂಜಾರರ ಪಾತ್ರ ಇತ್ತು ಅಂತ ಕೇಳಿದರೆ, ಅಂದರೆ ಅವರ ಪ್ರಾಚೀನತೆ ಮತ್ತು ಆಯಾಯ ಕಾಲಕ್ಕಿದ್ದಂತಹ ರಾಜರಿಗಾಗಲಿ ಪ್ರಜೆಗಳಿಗಾಗಲಿ ಅವರ ಅಭ್ಯುದಯಕ್ಕೆ ಬೇಕಾದಂತಮ್ಮ ಸಣ್ಣ ಪುಟ್ಟ ಪ್ರಮಾಣದ ಕೊಡುಗೆಯಾಗಲಿ ಅದು, ಮತ್ತು ವರ್ತಕ ಸಮುದಾಯದಲ್ಲಿ ಅವರು ಇದ್ದುಕೊಂಡು ಬೇರೆ ಬೇರೆ ಜನಗಳಿಗೆ, ಬೇರೆ ಬೇರೆ ಭಾಗದಲ್ಲಿ ನೆಲೆಸಿದವರಿಗೆ ಬೇಕಾದಂತಹ ಪದಾರ್ಥಗಳನ್ನು ಯಾವುದೇ ದೇಶದ ಮೂಲೆಯಲ್ಲಿದ್ದರೂ ಇನ್ನೊಂದು ಮೂಲೆಗೆ ತಲುಪಿಸ್ತಾ ಇದ್ದರಲ್ಲ, ಅವರ ವೇಗದ ಚಲನೆ ಮತ್ತು ಅಡ್ಡಿ ಆತಂಕಗಳಿದ್ದರೆ ಅದನ್ನು ನಿವಾರಿಸಿಕೊಡ್ತಕ್ಕಂತಹ ಧೈರ್ಯದ ಮತ್ತು ಬಹಳ ಗಟ್ಟಿಗರು ಬಂಜಾರರು. ಇವತ್ತೂ ಅಷ್ಟೇ ತಾಂಡಗಳಲ್ಲಿ ನನಗೆ ಅನೇಕ ತಾಂಡಗಳಿಗೆ ನನ್ನ ಸ್ನೇಹಿತರು ಎಲ್ಲ ಕರ್ಕೊಂಡು ಹೋಗಿದ್ರು ನೋಡಿದರೆ, ಮತ್ತು ಚೆಲುವರು ಕೂಡ ತುಂಬ ಲಕ್ಷಣವಂತರು, ಗಂಡಸರು ಹೆಂಗಸರು ಮಕ್ಕಳನ್ನು ನೋಡಿದ್ರೇ ಸಂತೋಷ ಆಗುತ್ತೆ. ಅವರು ಅಷ್ಟು ಕಷ್ಟ ಸಹಿಷ್ಣುತೆ ಮತ್ತು ನಮಗಿರ್ತಕ್ಕಂಥ ಆಧುನಿಕ ಸೌಲಭ್ಯಗಳು ಅವರಿಲ್ಲ, ಆದರೆ ಅವರ ದಷ್ಟಪುಷ್ಟ ದೇಹಕ್ಕೆ ಬೇಕಾದಂಥ ಸೌಷ್ಠವತೆ ಮತ್ತು ಚೆಲುವು, ಅದಕ್ಕೆ ತಕ್ಕ ನಡವಳಿಕೆ, ಇದೆಲ್ಲ ಅವರು ಈ ಥರ ನಮ್ಮ ದೇಶದ ಅಲ್ಲಿ ಹಾಸುಹೊಕ್ಕಾಗಿ ಬೆರೆತು ಸಾವಿರಾರು ವರ್ಷಗಳಿಂದ ಬೆಳೆದು ಬಂದಂಥ ಒಂದು ಜನಾಂಗ ಅದು ಬಂಜಾರ ಜನ. ಅವ್ರಿಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿದೆ. ನಾನು ನಮ್ಮ ಹಳ್ಳಿಯಲ್ಲಿ ಜ್ಞಾಪಿಸ್ಕೊಳ್ಳೋದಾದರೆ ಅವ್ರನ್ನ ಸುಕಾಲಿಗರು ಅಂತ ಕರೀತಾಯಿದ್ರು, ಪಾಪಡಿಗಳು ಅಂತ ಕರೀತಾಯಿದ್ರು. ನಮಗೆ ನಮ್ಮ ಮನೆಗೆ ಬೇಕಾದಂತಹ ಸುಣ್ಣ ಬೇಕಾದರೆ ಅವರೇ ಕೊಡಬೇಕು ಎಲ್ಲಡಿಕೆಗೆ ಜೊತೆಗೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮನೆಗಳಲ್ಲಿ ನಮಗೆ ಕೂತ್ಕೊಳ್ಳೋಕ್ಕೆ ಇವತ್ತಿನಾಗೆ ಕುರ್ಜಿಗಳು ಅದೇನು ಸೌಲಭ್ಯಗಳಲ್ಲಿ ನಾವು ಬೆಳೆದವರಲ್ಲ. ನನ್ನ ಚಾಪೆಗಳು ಹಾಕ್ಕೊಳ್ಳೋರು, ಆ ಚಾಪೆ ಎಲ್ಲ ಹಿಡಿದು ಮಾರಾಟ ಮಾಡ್ತಾಯಿದ್ರು ಅವರು ನಮ್ಮ ಮನೆಯಲ್ಲಿ. ತಿಂಗಳಿಗೋ 2 ತಿಂಗಳಿಗೋ ಅವ್ರು ಬಂದರೆ ಆ ಚಾಪೆನ ನಾವು ಚಿಕ್ಕ ಚಾಪೆ ದೊಡ್ಡ ಚಾಪೆ ಊಟಕ್ಕೆ ಕೂತ್ಕೊಳ್ಳೋದು ಅದನ್ನೆಲ್ಲ ಅಂದರೆ ನಮ್ಮ ಮನೆಗೆ ಸಂಸಾರಕ್ಕೆ ಬೇಕಾದಂಥ ಪದಾರ್ಥಗಳನ್ನು ಅವರು ಒದಗಿಸ್ತಾ ಇದ್ದಿದ್ದು. ಇದೆಲ್ಲ ಅದು ಬಹುಶಃ ಅವರು ಸಾವಿರಾರು ವರ್ಷಗಳಿಂದ ಬೆಳೆಸ್ಕೊಂಡು ಬಂದಂಥ ಒಂದು ಪದ್ಧತಿಯ ಪಳೆಯುಳಿಕೆ ಅದರಲ್ಲಿ ಇತ್ತು ಅಂತ ಕಾಣ್ತದೆ. ಅಂದರೆ ಹಿಂದಿನ ಅವರು ಹಿರಿಯರು ಹೇಗೆ ನಡ್ಕೊಳ್ತಾ ಇದ್ದರು ಇದೆಲ್ಲ. ಹೀಗಾಗಿ ಒಂದು ಸುದೀರ್ಘವಾದ ಸಹಸ್ರಾರು ವರ್ಷಗಳ ಇತಿಹಾಸ ತನ್ನ ಬೆನ್ನಿಗೆ ತನ್ನ ಒಡಲಿಗೆ ಇಟ್ಕೊಂಡಿರ್ತಕ್ಕಂಥ ಒಂದು ಪ್ರತಿಷ್ಠಿತ ಸಮಾಜ ಅದೇ ಬಂಜಾರ ಸಮಾಜದ ಅಕಾಡೆಮಿ ವತಿಯಿಂದ ನೀವು ಈ ಸಜ್ಜನ ಸಲ್ಲಾಪ ಇವತ್ತು ಇಟ್ಕೊಂಡಿದ್ದೀರಿ. ಸಂಸಾರ ವಿಷವೃಕ್ಷಸ್ಯ ದ್ವೇಪಲೆ
ಈ ಸಂಸಾರ ಎನ್ನುವ ಈ ಕಷ್ಟದ ಮರದಲ್ಲಿ 2 ಫಲಗಳಿವೆ ಅಂತೆ. ಅದರಲ್ಲಿ ಒಂದು ಸಜ್ಜನ ಸಲ್ಲಾಪ, ಇನ್ನೊಂದು ಸುಭಾಷಿತ. ಅದರಲ್ಲಿ ಸಜ್ಜನ ಸಲ್ಲಾಪ. ಸಜ್ಜನರು ಯಾರು? ಬರೀ ಒಳ್ಳೆಯವರು ಅನ್ನೋ ಅರ್ಥ ಅಲ್ಲ, ಅದಕ್ಕೆ ಸಂಸ್ಕಾರವಂತರು, ವಿದ್ಯಾವಂತರು ಮತ್ತು ಸಮಾಜಮುಖಿಯಾದ ಚಿಂತನೆಯನ್ನು ಹೊಂದಿರತಕ್ಕಂಥವರು, ಜೀವಪರವಾದ ಕಾಳಜಿಯನ್ನು ಹೊಂದಿರತಕ್ಕಂಥವರು, ಇನ್ನೊಬ್ಬರ ಅಭ್ಯುದಯಕ್ಕೆ ತನ್ನ ಕೊಡುಗೆಯನ್ನು ಕೊಡುವ ದಿಕ್ಕಿನಲ್ಲಿ ತನ್ನ ಬದುಕನ್ನು ರೂಪಿಸಿಕೊಂಡಂಥ ಅವರಿರ್ತಾರಲ್ಲ, ಅವರು ಸಜ್ಜನರು, ಅವರು ಮಾರ್ಗದರ್ಶಕರು. ಪ್ರತಿಯೊಂದು ಹಳ್ಳಿಯಲ್ಲೂ ಊರಿನಲ್ಲೂ ಅಂಥವ್ರು ಒಂದು 5-6 ಜನ ಇರ್ತಿದ್ರು. ಅವರು ಆ ಊರಿನ ಯಾವುದೇ ಕಾರ್ಯಕ್ಕೆ ಊರಿನ ಜನ ಎಲ್ಲೋಗಿ ಅವರ ಮಾರ್ಗದರ್ಶನ ಕೇಳೋರು. ಹಳ್ಳಿಯಿಂದ ದಿಳ್ಳಿಯವರೆಗೂ ಅಂಥವರು ಅವರು ಸಜ್ಜನರ ಸಲ್ಲಾಪ ಅಂದರೆ ಮಾತುಕತೆ. ಆ ಮಾತುಕತೆ ಬರೀ ಅವರ ಸಂಸಾರಕ್ಕೆ ಸಂಬಂಧಪಟ್ಟಿದ್ದು ಅಂತಲ್ಲ, ಒಂದು ಊರಿನ ಒಂದು ಜನಾಂಗದ ಅಭ್ಯುದಯಕ್ಕೆ, ಮೇಲ್ಮೆಗೆ, ಮುನ್ನಡೆಗೆ, ಚಲನೆಗೆ ಬೇಕಾದಂಥ ಸಂಗತಿಗಳನ್ನು ಅವರ ಅನುಭವದಿಂದ, ಸಾಮಾನ್ಯವಾಗಿ ಅವರೆಲ್ಲ ವಯಸ್ಸಾಗಿರ್ತಾರೆ, ವೃದ್ಧ ಸೇವ್ಯಾನುರಾಗಂ, ವಯಸ್ಸಾದವ್ರ ಹತ್ರ ಕಲ್ತ್ಕೊಳ್ಳೋದು ಸಾಕಷ್ಟಿರುತ್ತೆ. ಪಾಠಶಾಲೆಯಲ್ಲಿ ಕಲ್ತ್ಕೊಳ್ಳೋದು ಬೇರೆ, ಆದರೆ ಹಿರಿಯರು ಅವರ ಅನುಭವದಿಂದ ನಮಗೆ ಕೊಡ್ತಕ್ಕಂಥ ಮಾರ್ಗದರ್ಶನ ಅದು ಬೇಕಾಗುತ್ತೆ. ಹಾಗೆ ಬಂಜಾರ ಜನ್ಮದಲ್ಲೂ ಒಬ್ಬ ನಾಯಕ ಇರೋನು, ಮನೆ ಯಜಮಾನ. ಅಂದರೆ ಸ್ವಲ್ಪ ಪುರುಷ ಪ್ರಧಾನ ಸಮಾಜ ಅದು, ಇವತ್ತು ಬದಲಾವಣೆ ಆಗಿರ್ಬೋದು. ಅವನ ಯಜಮಾನ ಏನಾದರೂ ಹೇಳ್ತು ಅಂದರೆ ಅದು ಲಕ್ಷ್ಮಣ ರೇಖೆ, ಅದನ್ನು ಕುಟುಂಬದಲ್ಲಿ ಯಾರೂ ಮೀರೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಹಾಗೆ ಪಾಲಿಸ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ನಾನು ಬಾಲ್ಯದಲ್ಲಿ, ನನಗೀಗ 88 ವರ್ಷ, ನನಗೆ 6-7 ವರ್ಷದಿಂದ ಇವರು ಒಡನಾಟ ಇದೆ. ನಮ್ಮೂರಿನಲ್ಲಿ ತಾಂಡ, ನಮ್ಮ ಕೆರೆಯಲ್ಲಿ ಇದೊಂದು ಸೀನೀರು ಬಾವಿ ಇತ್ತು. ಅಲ್ಲಿಗೆ ನೀರು ತರಬೇಕಾದ್ರೆ ಹಗ್ಗ ಮತ್ತು ಬಿಂದಿಗೆ ಎಲ್ಲ ತಗೊಂಡೇ ಹೋಗಬೇಕಾಯ್ತು, ಊರಾಚೆ 1 ಕಿಲೋಮೀಟ್ರ್. ಆವಾಗ ಎಲ್ಲರೂ ನಾವು ತಾಂಡಾದ ಮೂಲಕನೇ ಹಾದು ಹೋಗಬೇಕು. ಈ ತಾಂಡಾದವ್ರು ಏನಾದರೂ ಈ ಮಂಡ್ಯದವ್ರೂ ಸರಿ, ಚಡ್ಡಿಯವರೆಲ್ಲ ಸೇರಿ ಸ್ಟ್ರೈಕ್ ಮಾಡಿಬಿಟ್ರೆ ನಾವು ಮೈಸೂರಿಗೆ ಹೋಗೋಕ್ಕೆ ಆಗಲ್ಲ, ವಾಪಸ್ ಬರಬೇಕಾಗಿ ಬೆಂಗಳೂರಿಗೆ. ತಾಂಡಾದವ್ರು ನಮಗೆ ಹಂಗೆ ತಡೀತಿರ್ಲಿಲ್ಲ, ಹಂಗೆ ಅವ್ರನ್ನ ದಾಟ್ಕೊಂಡು ಎಲ್ಲ ಹೋಗ್ತಾಯಿದ್ವು. ಅದೆಲ್ಲ ನನಗೆ ನೆನಪಾಗುತ್ತೆ. ಹೀಗಾಗಿ ಆ ತಾಂಡಕ್ಕೆ ಸಂಬಂಧಪಟ್ಟಂಥ ಕೆಲವು ಚಿಂತನೆಗಳನ್ನು ನೀವು ಹಮ್ಮಿಕೊಂಡು ಇವತ್ತು ಸಲ್ಲಾಪ ಇಟ್ಕೊಂಡಿದ್ದೀರಿ. ಈ ಸಲ್ಲಾಪದಲ್ಲಿ ಏನಾದರೂ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳಿದರೆ ಕೇಳಲಿ. ನಾನು ಇನ್ನೂ ಮಾತನಾಡೋರಿದ್ದಾರೆ. ಇಲ್ಲಿಗೆ ನಾನು ಮಾತುಗೆ ವಿರಮಿಸಿ ಇನ್ನು ಮುಂದೆ ನಿಮ್ಮ ಸಲ್ಲಾಪದಲ್ಲಿ ಹೇಳೋದಕ್ಕೆ ಏನಾದ್ರು ಪ್ರಶ್ನೆ ಕೇಳೋದಿದ್ರೆ ನೀವು ಆಯ್ತು. ಎಲ್ರಿಗೂ ನಮಸ್ಕಾರ. ರಾಮರಾಮಿ. ಮೊದಲನೇದಾಗಿ ನಾನು ಗೋವಿಂದ ಸ್ವಾಮಿ ಹೇಳೋದಂತೆ, ನನಗೆ ನಾನು ಬರೆದ ಒಂದು ಕಾವ್ಯನ ಬಂಜಾರ ಭಾಷೆಗೆ ಅನುವಾದ ಮಾಡಿಸಿ 400 ಪುಟದ ಚಾರು ವಸಂತನ ಬಂಜಾರ ಭಾಷೆಗೆ ಅನುವಾದ ಮಾಡಿಸಿ ಪ್ರಕಟಿಸಿದಂಥ ಈ ಸಮಾಜಕ್ಕೆ ನನ್ನ ಕೃತಜ್ಞತೆಗಳು. ಅದು ಸೂರ್ಯಕೊಪ್ಪ ಅಲ್ಲಿ ಬಿಡುಗಡೆ ಆಯಿತು. ಅಲ್ಲೂ ಕೂಡ ಆರ್ಯ ಅನ್ನೋರು ಅದನ್ನು ಅನುವಾದ ಮಾಡಿದರು, ಡೆಲ್ಲಿಯವರು. ಭಾಳ ಒಳ್ಳೆ. ಮೊದಲನೇದಾಗಿ ಇದೊಂದು ಕಾರ್ಯಕ್ರಮ, ಇಂಥ ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ನಿಮಗೆ ಗೋವಿಂದ ಸ್ವಾಮಿಯವ್ರ ಧನ್ಯವಾದಗಳು. ಜೊತೆಗೆ ನಮ್ಮ ಹಂಪನ ಸಾಹೇಬ್ರಿಗೆ ಕರೆದು ಮೊದಲನೇ ಅತಿಥಿಯಾಗಿ ಕರೆಸಿದ್ದು ಅದಕ್ಕೆ, ಮತ್ತು ರವೀಂದ್ರ ಭಟ್ ಸಾಹೇಬರು ಅವ್ರದ್ದು ಯಾವುದೇ ತಾವು ಹೇಳಿದ್ರಿ, ಅವ್ರದ್ದು ಯಾವುದೇ ಒಂದು ಸಮಾಜಮುಖಿ ಇದು ಬಂದರೆ ಅದನ್ನು ನಾನು ಇವತ್ತು ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೆ. ಆ ಪೇಪರ್ ಹರಿದು ಬಿಡ್ತೀನಿ, ಅಷ್ಟು ಮಾಡಿ ಎಲ್ಲ ಪಿನ್ ಮಾಡಿ ನಾನು ಇಟ್ಕೊಳ್ತೀನಿ. ಕೆಲವು ಇದಕ್ಕೆ ನಾನು ಅವರಿಗೆ ಪ್ರತಿಕ್ರಿಯೆಯನ್ನು ಮಧ್ಯೆ ಅದನ್ನು ಕೊಡ್ತೀನಿ. ಅವರೊಂದು ಹೇಳಿದರು, ಕನ್ನಡಿ ಯಾಕೆ, ಮತ್ತು ಇದು ನಾವು ಸ್ವಲ್ಪ ವಾಸ್ತವಿಕ ದೃಷ್ಟಿಯಿಂದ ನೋಡೋ, ಯಾಕಂದರೆ ಪ್ರಪಂಚ ತಿರುಗಿಬಿಟ್ಟಿದ್ದೀನಲ್ಲ ಈಗ. ಕಾಡಿನಲ್ಲಿ ಪ್ರಾಣಿಗಳು ಕನ್ನಡಿ ನೋಡಿ ಹೆದರ್ಕೊಳ್ತಾಯಿವೆ, ಅವಕ್ಕೆಲ್ಲ ವಾಸ್ತವಿಕ ಹತ್ರ ಇರೋದಿಲ್ಲ. ಈಗ ನೀರಲ್ಲಿ ಮುಖ ನೋಡುತ್ತೆ, ಅವಾಗ ಅದು ಹೆದರ್ಕೊಂಡು ಓಡಬಹುದಲ್ಲ, ಅಲ್ಲ ನೀರು ಕುಡಿಬೇಕಾಗತ್ತೆ. ಅದಲ್ಲ, ಬಹುತೇಕ ಇದಕ್ಕೆ ನಾನು ಗುರುತಿಸಿದ್ದು ಏನಂತ ಹೇಳಿದರೆ, ಈ ಕವಡೆ, ಬೇಸಿಕಲಿ ಕವಡೆ, ಈ ಕರೆನ್ಸಿ ಬರೋ ಮುಂಚೆ ಕವಡೆನೇ ಕರೆನ್ಸಿ ಆಗಿತ್ತು. ಪುರಾತನ ಕಾಲದಲ್ಲಿ ಕವಡೆನೇ ಕರೆನ್ಸಿ ಆಗಿದ್ದಿದ್ದು.
ಅದರ ನಂತರದ್ದು ತಾಮ್ರದ್ದು ಬಂತು, ಬೆಳ್ಳಿದು ಬಂತು, ಇದರದ್ದು ಬಂತು, ಹೀಗೆ ಈಗ ಕರೆನ್ಸಿ ಬಂದಿದ್ದು. ನಮ್ಮಲ್ಲಿ ವ್ಯಾವಹಾರಿಕರು ಮುಂಚಿಂದಲೂ ಈ ವ್ಯಾವಹಾರಿಕರು ಇವರು ಎಲ್ಲ ಕಡೆ ಅಲೆಮಾರಿಗಳು, ವ್ಯಾವಹಾರಿಕರು ಮತ್ತು ಅಲೆಮಾರಿಗಳು. ಹೋಗ್ತಾ ಹೋಗ್ತಾ ನೆನಪು ಇಟ್ಕೊಂಡು ಯಾರಿಗೆ ಎಷ್ಟು ದುಡ್ಡು ಕೊಟ್ಟಿದ್ದೀನಿ, ಯಾರಿಗೆ ಏನು ಮಾಡಿದ್ದೀನಿ, ಯಾರ ಹತ್ರ ಏನು ಸಾಮಾನು ತೊಗೊಂಡಿದ್ದೀನಿ, ಯಾರ ಹತ್ರ ಏನಿದೆ. ಆವಾಗ ಏನು ಮಾಡಿದ್ದಾರೆ ಅವರು, ಕವಡೆಯನ್ನು ಇದು ಇಷ್ಟು ಉದ್ದದ್ದು, ಇಂಥ ಸಮುದಾಯ ಅಂದರೆ ಇಂಥ ಗ್ರೂಪು, ಇಂಥ ಒಂದಾದರೆ ಇಷ್ಟು, ಕನ್ನಡಿ ಆದರೆ ಇಷ್ಟು, ಇದು ವ್ಯಾವಹಾರಿಕವಾಗಿ ಬಹುತೇಕ ಅವರು ಆ ರೀತಿ ಒಂದು ಇದನ್ನು ಮಾಡಿಕೊಂಡು ಬೇಕಾದ್ರೆ ನನ್ನ ಪುಸ್ತಕದಲ್ಲಿ ಅದನ್ನು ಮಾಡಿದ್ದೀನಿ. ಅದು ಸ್ವಲ್ಪ ಸೈಂಟಿಫಿಕ್ಕಾಗಿಯೂ ಅದು ಬಹುತೇಕ ಅನಿಸುತ್ತೆ. ಎರಡನೇದು ಇದರಲ್ಲಿ ಕುಚಿ ಮತ್ತು ಬೈಜೆಂಟೈನ್ ಮತ್ತು ಬೈಜೆಂಟೈನ್ ಎಂಪೈರ್ ಮತ್ತು ಅಟೋಮನ್ ಎಂಪೈರ್ ಸಂದರ್ಭದಲ್ಲಿ ನಮ್ಮ ಲಕೀಶಾ ಬಂಜಾರ ಅದೇ ಪೀರಿಯಡಲ್ಲಿ ಅವರೆಲ್ಲ ವ್ಯವಹಾರ ಮಾಡಿದ್ದಾರೆ, ಆ ಕಡೆ ಹೋಗಿದ್ದಾರೆ ಅವರೆಲ್ಲ. ಸೊ ಅಲ್ಲಿ ಅವರೊಂದು ಆವಿಷ್ಕಾರ ಆಗಿದೆ, ಅದು ಕವಡೆ ಮತ್ತು ಕನ್ನಡಿ ಆವಿಷ್ಕಾರ ಇದೆ. ಅದು ಅಲ್ಲಿಂದ ಅಫ್ಘಾನಿಸ್ತಾನದಲ್ಲಿ ಅದು ಕುಚಿ ಮತ್ತು ಇದು ಇನ್ನೊಂದು ಇದು ಟ್ರೈಬು, ಅವರು ಅದನ್ನು ಅನುಕರಣೆ ಮಾಡಿ ಬಹುತೇಕ ಹಾಗೂ ಬಂದಿರೋ ಸಾಧ್ಯತೆ ಇದೆ. ಈಗ ನಾನು ಕಾಶ್ಮೀರಕ್ಕೆ ಹೋದರೆ ಕಾಶ್ಮೀರ ಸಾಲ್ ತಂದಿರ್ತೀನಿ, ನಾನು ಮನೇಲಿ ತಂದಿರ್ತೀನಿ. ಬೇರೆ ಕಡೆ ಏನು ಹೋದರೆ ಆ್ಯಂಟಿಕ್ ಅಂತ ತಂದಿರ್ತೀವಿ. ಬಹುತೇಕ ಅದನ್ನು ನಮ್ಮವರು ಆ ರೀತಿ ರೂಢಿಸ್ಕೊಂಡಿರೋ ಸಾಧ್ಯತೆ ಇದೆ ಅಂತ ನನ್ನ ಒಂದು ಇದನ್ನು ಅದರಲ್ಲಿ ತಂದಿದೆ. ಆಮೇಲೆ ಸರ್, ನಮ್ಮವರು ಎಷ್ಟು ತಾವು ಕೆಲವು ಇದನ್ನು ಹೇಳ್ತಾಯಿದ್ರಿ, ಮಳಾವು ನಮ್ಮಲ್ಲಿ 3 ಸ್ಟೇಜ್ ಬರ್ತವೆ. ಒಂದು ಬರೀ ತಾಂಡದಲ್ಲೇ ಪರಿಹಾರ ಮಾಡುವಂಥದ್ದು, ಎರಡನೇದು ವ್ಯವಹಾರದಲ್ಲೇ ತಾಂಡ ಮಾಡಿ, ಆಮೇಲೆ ಏನಾದ್ರೂ ಸಮುದಾಯಕ್ಕೆ ಧಕ್ಕೆ ತರುವಂಥ ಯಾವುದಾದ್ರೂ ಒಂದು ಘಟನೆ ನಡೆದಿದ್ರೆ ಆ ತಾಂಡದವ್ರು ಮಾಡೋದಿಲ್ಲ. 9 ನಾಯಕರನ್ನು ಕರೀತಾರೆ, ಅವರು ಕರೆದು ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ತಾರೆ. ಹಾಗಾಗಿ ಅದಕ್ಕೆ ಒಂದು ಮಳಾವ್ ಅಂತ ಇರ್ತಾರೆ. ನಮ್ಮವರು ಎಷ್ಟು ಅವರಿಗೆ ಒಂದು ಕಾನ್ಫಿಡೆನ್ಸ್ ಇತ್ತು ಮತ್ತು ಅವ್ರ ಮೇಲೆ ನಂಬಿಕೆ ಇತ್ತು ಅನ್ನೋದಕ್ಕೆ, ಒಂದು ಮೀಸೆಯ ಕಿತ್ತು ಸಾಲ ಕೇಳಿದರೆ ನೀ ಏನಪ್ಪ ಏನು ಅಡ ಇಡ್ತಿ ಅಂದರೆ, ನಾನೊಂದು ಮೀಸೆ ಕಿತ್ತು ಅಡ ಇಡ್ತೀನಿ ಅಂತಾರೆ. ಅದನ್ನು ಮೀಸೆ ಇಟ್ಕೊಂಡು ಅವರು 1 ಲಕ್ಷ ರೂಪಾಯಿ ದುಡ್ಡು ತೊಗೊಂಡು ವಾಪಸ್ಸು ಕೊಡುವಾಗ ಮೀಸೆ ವಾಪಸ್ ತೊಗೊಂಡು ಹೋಗ್ತಾನೆ ಅವನು. ಇದು ಇದೆ. ಅದರಲ್ಲಿ ಸುಮಾರು ಕೆಲವು ದಾಖಲೆ ಮಾಡಿದ್ದೀನಿ ಸರ್. ಕೆಲವಷ್ಟು ಸ್ವಲ್ಪ ನಾನು ರಿಸರ್ಚ್ ಮೆಥಡಾಲಜಿನಲ್ಲಿ ಹೋಗಿದ್ದೀನಿ. ಬರೀ ನಾವು ಪುರಾಣ, ಇತಿಹಾಸ ಅವು ಇವು ಹೇಳ್ಕೊಂಡು ಬಂದರೆ ಅದನ್ನೇ ಹೇಳ್ಕೊಂಡು ಹೋಗ್ತೀವಿ. ಇಲ್ಲ, ನಾವು ಎಷ್ಟು ಮಟ್ಟಿಗೆ ಶ್ರೇಷ್ಠರು. ಅದಕ್ಕೆ ಇಂಗ್ಲೀಷಲ್ಲಿ ನಾವು ಐ ಆಮ್ ಪ್ರೌಡ್ ಟು ಬಿ ಬಂಜಾರ ಅಂತಲೇ ಹೇಳಿದ್ದೀನಿ. ನನಗೆ ಹೆಮ್ಮೆ, ಪ್ರೌಡ್ ಟು ಬಿ ಬಂಜಾರ ಅಂತ ಇಂಗ್ಲೀಷಲ್ಲಿ ಅದನ್ನು ಫಸ್ಟ್ ಮಾಡಿದ್ದಕ್ಕೆ ಟರ್ಕಿನಲ್ಲಿ ರಿಲೀಸ್ ಆಯಿತು. ಫಸ್ಟ್ ಟರ್ಕಿ ಮೇಯರ್ ರಿಲೀಸ್ ಮಾಡಿದ್ದು ಅದನ್ನು. ಆಮೇಲೆ ಹಿಂದಿನಲ್ಲಿ ಒಬ್ಬರು ಇವರು ಅದನ್ನು ಪುಸ್ತಕ ಓದಿ ಒಬ್ಬರು ಜ್ಞಾನಪೀಠ ಅವಾರ್ಡಿ, ಯಾಕೋ ಈ ಹಿಂದಿನ ಆರೈಕೆ ಹಂಗಂದ್ರೆ ಹಿಂದಿನಲ್ಲಿ ಬರ್ತಾಯಿದೆ ಅಂದಾಗ ಅದನ್ನು ಹಿಂದಿನಲ್ಲಿ ಬೇಗ ಮಾಡಿ ನಾನು ಅದನ್ನು ಅನಾವರಣ ಮಾಡ್ತೀನಿ ಅಂಥೇಳಿ ಹಿಂದಿನಲ್ಲಿ ಮಾಡಿದಾಗ ಅವರೇ ಗುಜರಾತಲ್ಲಿ ಅನಾವರಣ ಮಾಡಿದರು. ಹೀಗಾಗಿ ಅದು ನಮ್ಮ ಕಮ್ಯುನಿಟಿ ಬದಲಿ ತಾವು ಒಂದು ಮಾತು ಒಳ್ಳೇದು ಹೇಳಿದ್ರಿ, ಕರೆಕ್ಟಾಗಿ ಹೇಳಿದ್ರಿ. ಒಂದು ಸಮುದಾಯದ ಬೇರೆಯವ್ರಿಗೆ ಪರಿಚಯ ಆಗಬೇಕು ಅಂದರೆ ಹೀಗೆ ಆಗಬೇಕಾಗತ್ತೆ, ಸಂವಾದ ಆ ರೀತಿ ಆಗಬೇಕಾಗತ್ತೆ. ಇಲ್ಲಾಂದರೆ ಬರೀ ನಮ್ಮವರನ್ನೇ ಕೂತ್ಕೊಂಡು ನಮ್ಮವ್ರು ಏನಂತಾರೆ ಅದು ನೋಡಿದರೆ ನಮಗಿದೆಲ್ಲ ಗೊತ್ತಿದೆ ಮಹಾ ಏನು ಬರೋದು ಅಂದ್ಬಿಡು. ಇದೆಲ್ಲ ಚಿತ್ರ ನೋಡಿದೆ ನಮ್ಮಲ್ಲಿ ಗೊತ್ತಿದೆ ನನಗೇನು ಮಾಡಿದ್ರೆ. ಆದರೆ ಬೇರೆಯವರು ನಮ್ಮ ಬಗ್ಗೆ ಯಾವ ರೀತಿ ಭಾವಿಸ್ಕೊಳ್ತಾರೆ, ಬೇರೆಯವರು ನಮ್ಮ ಹತ್ರ ಯಾವ ರೀತಿ ಕಲ್ಪನೆ ಇತ್ತು, ಈಗ ಹೆಂಗೆ ಅವರು ಇದಾಗಿದ್ದಾರೆ, ಅವ್ರ ಮನೋಭಾವ ಯಾವ ರೀತಿ ಬದಲಾಗಿದೆ ಅನ್ನೋದನ್ನು ನಾವು ಈ ರೀತಿ ಇತ್ತೀಚಿನ ವಿದ್ಯಾವಂತರು ಮಾಡಬೇಕಾಗಿರೋ ಕೆಲಸ ಅದು. ಹಾಗಾಗಿ ನಾವು ಸರ್ ಆ ಪುಸ್ತಕ ಯಾವುದೇ ಒಂದು ಯೂನಿವರ್ಸಿಟಿ ಮಾಡೋಕ್ಕಾಗಲ್ಲ, ಯಾಕಂದರೆ 130 GSM ಪೇಪರ್ ಹಾಕಿ ಮಾಡಿರೋದು ಅದು. ಆಮೇಲೆ ಒಂದು ಯೂನಿವರ್ಸಿಟಿ ಮಾಡೋಕ್ಕಾಗಿಲ್ಲ, ಒಂದು ಸರ್ಕಾರನೂ ದುಡ್ಡು ಕೊಡೋದಿಲ್ಲ. ಈಗ ನಾನು ಒಬ್ಬ ಸಮಾಜದ ಕರ್ತವ್ಯವಾಗಿ, ಇದು ಬೇಸಿಕಲಿ ಅನಕ್ಷರಸ್ಥ ಸಮಾಜ, ಬೇಸಿಕಲಿ ಇದು ಮೌಢ್ಯ ಇರೋ ಸಮಾಜ, ಬೇಸಿಕಲಿ ಇದು ಹಣ ಇಲ್ಲದೆ ಇರೋ ಸಮಾಜ. ಅಂಥದ್ರಲ್ಲಿ ನನ್ನೊಂದು ಕೊಡುಗೆ ಏನಾದರೂ ಬೇಕಲ್ಲ. ಹಾಗಾಗಿ ಈ 3 ಎಲ್ಲೆಗಳನ್ನು ಮೀರಿ ಅದೊಂದು ಪುಸ್ತಕ ಮಾಡಿದ್ದೀನಿ ಸರ್. ಧನ್ಯವಾದ. ಅದೇ ಈಗ ಕವಡೆ ಕೈಲಿ ಹಿಡಿಯೋದಕ್ಕಿಂತ ಮೈಮೇಲೆ ಹಾಕ್ಕೊಳ್ಳೋದು ಒಳ್ಳೆಯದು ಅಂತ. ಕಾಯಿನೂ ಹಾಕ್ಕೊಳ್ತಿದ್ರು. ಬಸವಣ್ಣವ್ರ ಕಾಲದಲ್ಲಿ ಒಬ್ಬ ಅಲೆಮಾರಿ ವಚನಕಾರ ಇದ್ದಂತೆ, ಅವನು ತುಂಬ ಅದ್ಭುತವಾಗಿ ಸಂಗೀತ ಹೇಳ್ತಿದ್ದಂತೆ. ಅದಕ್ಕೆ ಒಬ್ಬ ಸಾಲ ಕೊಟ್ಟನು
ಬಡ್ಡಿ ಏನು ಅಂದರೆ ನೀನು ಹಾಡಬಾರ್ದು ಅಂತ. ಕೊನೆಗೆ ಅವ್ನಿಗೆ ಹಾಡ್ದಂಗೆ ಮಾಡಿ ಅವನು ಹಾಡೋಕ್ಕೆ ಶುರು ಮಾಡಿದ್ದು. ಇದೇ ದಾಖಲೆ ಇದೆ ಸರ್. ಈಗ ತಾವು ಹೊರಡ್ಬೋದು, ಸರ್ ಜೊತೆಗೆ ಸಂವಾದ ಇರುತ್ತೆ.